ರಾಜ್ಯದಲ್ಲೊಂದು ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮಾಲೀಕನ ಸಾವಿನಿಂದ ನೊಂದು ಪ್ರಾಣ ಬಿಟ್ಟಿದೆ ಶ್ವಾನ. ಇಂತಹ ಒಂದು ಘಟನೆ ಆಗಿದೆ ನೋಡಿ. ಯಾರು ಮಾಲೀಕರು ಸಾವನ್ನಪ್ಪುತ್ತಾರೆ, ಆ ಮಾಲೀಕ ಸಾವನ್ನಪ್ಪಿದ್ದಾನೆ ಅಂತ ಶ್ವಾನ, ಆತ ಸಾಕಿದಂತಹ ಒಂದು ನಾಯಿ ಏನಿದೆ ಅದು ಕೂಡ ಪ್ರಾಣ ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಂತಹ ಘಟನೆ ಇದು. ಮೂಕಜೀವಿಗಳಿಗೂ ಕೂಡ ಒಂದು ಸಂಬಂಧದ ಬೆಲೆ ಗೊತ್ತಿದೆ ಅನ್ನೋದು ತೋರಿಸುತ್ತೆ. ಮಾಲೀಕನಿಗೆ ನಿಯತ್ತಾಗಿದ್ದಂತಹ ನಾಯಿ ಆತನನ್ನು ತುಂಬ ಹಚ್ಕೊಂಡಿತ್ತು. 61 ವರ್ಷದ ಲಾರೆನ್ಸ್ ಮೆದುಳಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದೇ ವಿಚಾರವಾಗಿ ಮಾಲೀಕನನ್ನು ಕಳೆದುಕೊಂಡಂತಹ ದುಃಖದಲ್ಲಿ ಪ್ರಾಣ ಬಿಟ್ಟಿದೆ ನಾಯಿ. ಮಾಲೀಕನ ಮೃತದೇಹ ಮನೆಗೆ ಬರುವ ಮುನ್ನವೇ ಶ್ವಾನ ನಿಧನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲೊಂದು ಈ ರೀತಿಯಾದಂತಹ ಒಂದು ಹೃದಯ ವಿದ್ರಾವಕ ಘಟನೆ. ನಿಜಕ್ಕೂ ಕೂಡ ನೋಡಿ, ವಿಶ್ವಾಸ ಅಂತ ಬಂದಾಗ ಅದು ಮೊದಲನೇದಾಗಿ ನೆನಪಾಗೋದೇ ನಮಗೆ ನಾಯಿಗಳು. ಯಾಕಂದರೆ ನಾವು ಒಂದು ಸಲ ಅದಕ್ಕೆ ಊಟ ಹಾಕಿದ್ರೆ ಸಾಕು, ಅದು ನಮ್ಮನ್ನು ಯಾವಾಗಲೂ ನೆನಪಿಟ್ಕೊಳುತ್ತೆ. ಮತ್ತು ನಾವು ಯಾವಾಗಲೂ ಕಂಡ್ರೂ ಕೂಡ ನಮ್ಮ ಹತ್ರ ಓಡೋಡಿ ಬರ್ತಿರ್ತೀವಿ. ನಾವು ಬೀದಿ ನಾಯಿಗಳಲ್ಲಿ ಕೂಡ ಈ ಒಂದು ರೀತಿಯ ಬಾಂಧವ್ಯವನ್ನು ನೋಡ್ತೀವಿ. ಇನ್ನು ಪ್ರತಿನಿತ್ಯ ಮನೆಯಲ್ಲೇ ಇರಿಸಿಕೊಂಡು ಸಾಕಿ ಅದರ ಜೊತೆ ದಿನ ಓಡಾಡಿ ಪ್ರೀತಿಯನ್ನು ಗಳಿಸಿದಂತಹ ವ್ಯಕ್ತಿ ಮಾಲೀಕ ಅಂತಂದರೆ ಆ ನಾಯಿಗೆ ಎಷ್ಟು ಪ್ರೀತಿ ಇರುತ್ತೆ ಅಂತ ನಾವು ಕಾಣಬಹುದು. ಸಾಕಷ್ಟು ನಾಯಿ ಪ್ರಿಯರು ಏನಿರ್ತಾರೆ, ಶ್ವಾನವನ್ನು ಪ್ರೀತಿಸುವವರು, ಅವರಿಗೆ ಈ ಒಂದು ಫೀಲಿಂಗ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮನುಷ್ಯರಲ್ಲಂತೂ ವಿಶ್ವಾಸ ಇಲ್ಲ, ಆದರೆ ನಾಯಿಗಳಲ್ಲಿ ಯಾವತ್ತೂ ಕೂಡ ಈ ರೀತಿಯ ವಿಶ್ವಾಸ ಕಮ್ಮಿ ಅಂತೂ ಆಗೇ ಇಲ್ಲ. ಈ ರೀತಿಯಾದಂಥ ಒಂದು ಘಟನೆ. ಮಾಲೀಕರಿಗೆ ಏನು ಮೆದುಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಇರುತ್ತೆ. ಅದೇ ಒಂದು ಕಾರಣವಾಗಿ ಅವರು ಸಾವನ್ನಪ್ಪಿರ್ತಾರೆ. ಮಾಲೀಕ ಲಾರೆನ್ಸ್ ಎನ್ನುವಂಥವರು, ಅವರನ್ನು ತುಂಬ ಹಚ್ಕೊಂಡಿರುತ್ತೆ ಈ ಒಂದು ನಾಯಿ. 61 ವರ್ಷ ಆಗಿರುತ್ತೆ ಅವರಿಗೆ. ಲಾರೆನ್ಸ್ ಅವರು ಮೆದುಳಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಯಿಂದ ಬಳಲ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗಿದ್ದು ಅವರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಇದೇ ವಿಚಾರವಾಗಿ ಆತನ ಮೃತದೇಹವನ್ನು ಮನೆಗೆ ತರೋದಕ್ಕೂ ಮುಂಚೆ ಆ ಶ್ವಾನ ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ. ಮನುಷ್ಯರಲ್ಲಿ ಇಲ್ಲದಂತಹ ಬಾಂಧವ್ಯ ಮನುಷ್ಯ ಮತ್ತು ಪ್ರಾಣಿಯ ನಡುವೆ ಇದೆ. ನಂಬಿಕೆಗೆ ಪಾತ್ರವಾಗೋದು ಯಾವಾಗಲೂ ಕೂಡ ಪ್ರಾಣಿಗಳೇ. ಯಾಕಂದರೆ ಮನುಷ್ಯ ಯಾವಾಗ ಹೆಂಗೆ ಬೇಕಾದರೆ ಬದಲಾಗಬಹುದು. ಆತನ ನಡವಳಿಕೆಗಳು ಯಾವ ಸಮಯದಲ್ಲಿ ಅಥವಾ ಕ್ಷಣ ಮಾತ್ರದಲ್ಲಿ ಆದರೂ ಬದಲಾಗಬಹುದು. ಆದರೆ ನಾವು ಸಾಕಿದಂತಹ ಕೆಲವೊಂದು ಪ್ರಾಣಿಗಳೇನಿರುತ್ತೆ ನಿಜಕ್ಕೂ ಕೂಡ ಮನುಷ್ಯರಿಗಿಂತ ತುಂಬ ನಿಯತ್ತಾಗಿರುತ್ತೆ. ಅಂತಹ ವಿಚಾರ ಈ ಒಂದು ಸುದ್ದಿಯಲ್ಲಿ ನಾವು ಕಾಣಬಹುದು. ಮಾಲೀಕ ಸಾವನ್ನಪ್ಪಿದ್ದಕ್ಕೆ ಅದು ಕೂಡ ನೊಂದು ಪ್ರಾಣ ಬಿಟ್ಟಿದೆ ಅಂತ ಹೇಳಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.